ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಮಕ್ಕಳೇ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಈ ಒಂದು ವಿಡಿಯೋದಲ್ಲಿ ಫಸ್ಟ್ PUC ಬಿಸ್ನೆಸ್ ಸ್ಟಡೀಸ್ 2026-27 ಆ್ಯನುವಲ್ ಎಕ್ಸಾಮಿಗೆ ಪ್ರಿಪ್ರೇಷನ್ ನಡೆಸ್ತಾ ಇರುವಂತಹ ಸ್ಟೂಡೆಂಟ್ಸ್ಗೆ ಚಾಪ್ಟರ್ 4 ಬಿಸ್ನೆಸ್ ಸರ್ವಿಸಸ್ ಚಾಪ್ಟರಲ್ಲಿ ಯಾವ್ಯಾವ ರೀತಿ ಕಾನ್ಸೆಪ್ಟ್ಗಳನ್ನು ಕವರ್ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಒಂದು ಶಾರ್ಟ್ ವಿಡಿಯೋ ಇದಾಗಿರುತ್ತೆ. ಬಿಕಾಸ್ ನಾನು ಪ್ರತಿಯೊಂದು ಚಾಪ್ಟರ್ಗೆ ಸಂಬಂಧಪಟ್ಟಾಗೆ ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಆ ಲಾಂಗ್ ವಿಡಿಯೋದಲ್ಲಿ ನಿಮ್ಮ MCQ ಕ್ವಶನ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಥ್ ದ ಫಾಲೋಯಿಂಗು, 1 ಮಾರ್ಕು, 2 ಮಾರ್ಕ್ಸು, 4 ಮಾರ್ಕ್ಸು, 8 ಮಾರ್ಕ್ಸು, ಎಲ್ಲ ಚಾಪ್ಟರಲ್ಲೂ 4 ಮಾರ್ಕ್ಸು 8 ಮಾರ್ಕ್ಸು ಕ್ವಶನ್ಸ್ ಇರೋದಿಲ್ಲ. ಈ ಚಾಪ್ಟ್ರಲ್ಲಿ ಎಸ್ಪೆಷಲಿ 2 ಮಾರ್ಕ್ಸ್ ಕ್ವಶನ್ಸ್ ಕೂಡ ಇಲ್ಲ. ಹಾಗಾಗಿ ಪ್ರತಿ ಚಾಪ್ಟರಲ್ಲೂ ಎವ್ರಿ ಚಾಪ್ಟರ್ ಯಾವ್ಯಾವ ರೀತಿ ಕಾನ್ಸೆಪ್ಟ್ಗಳನ್ನು ಇನ್ಕ್ಲೂಡ್ ಮಾಡಿಕೊಂಡಿದೆ, ಈ ವರ್ಷ ಬೋರ್ಡ್ ಅವರೇ ರಿಲೀಸ್ ಮಾಡಿರುವಂಥ ಕ್ವಶನ್ ಬ್ಯಾಂಕಲ್ಲಿ ನೀವು ಯಾವ ರೀತಿ ಪ್ರಿಪ್ರೇಷನ್ನ ನಡೆಸಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಅವರು ಕೊಟ್ಟಿರ್ತಾರೆ. ಹಾಗಾಗಿ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಚಾಪ್ಟರ್ ವಿಡಿಯೋ ಬರುತ್ತೆ ಅನ್ನೋದಕ್ಕೆ ನಿಮಗೆ ಇಂಟ್ರೊಡಕ್ಷನ್ ವಿಡಿಯೋ ಅಂತ ನಾನು ಒಂದು ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ದಟ್ ಮೀನ್ಸ್ ಈ ಒಂದು ಚಾಪ್ಟ್ರಲ್ಲಿ ಏನೇನು ಟಾಪಿಕ್ ಇರುತ್ತೆ, ನೀವು ಹೇಗೆ ಓದ್ಕೊಳ್ಬೇಕು ಅನ್ನೋದನ್ನ ಇದರಲ್ಲಿ ತಿಳಿಸ್ಕೊಡ್ತೀನಿ. ಲಾಂಗ್ ವಿಡಿಯೋದಲ್ಲಿ ವಿತ್ ಇನ್ಫಾರ್ಮೇಷನ್ ಕೊಡ್ತೀನಿ. ಆಲ್ರೆಡಿ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3 ಕಂಪ್ಲೀಟ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡಿರೋದ್ರಿಂದ ಇವತ್ತು ಚಾಪ್ಟರ್ 4 ಬಿಸ್ನೆಸ್ ಸರ್ವಿಸಸ್ ಚಾಪ್ಟರ್ ಏನಿದೆ ಅದರಲ್ಲಿ ಬರುವಂತಹ ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳೇ. ಟೋಟಲ್ ಆಗಿ ಪಾರ್ಟ್ ಎಯಲ್ಲಿ MCQ ಕ್ವಶನ್ಸ್ ಏನಿದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಟೋಟಲ್ ಆಗಿ 10 ಕ್ವಶನ್ಸ್ಗಳನ್ನು ಈ ಒಂದು ಚಾಪ್ಟ್ರಲ್ಲಿ ನೀವು ಕವರ್ ಮಾಡ್ಕೊಳ್ಬೇಕು. ಸೊ ಸ್ಕ್ರೀನ್ ಶಾಟ್ ತಗೊಳ್ಬಹುದು ಅಥವಾ ಲಾಂಗ್ ವಿಡಿಯೋದಲ್ಲಿ ನೀವು ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಎಲ್ಲಾದರೂ ಒಂದು ಕಡೆ ರಿಟರ್ನಲ್ಲಿ, ಅಥವಾ ನೀವೇ ಕ್ವಶನ್ ಬ್ಯಾಂಕನ್ನು ಏನಾದರೂ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಆನ್ಸರ್ನ ಟಿಕ್ ಮಾಡ್ಕೊಳ್ಬಹುದು. ಓಕೆನಾ? ಅದ್ರ ಜೊತೆಗೆ ಈ ಒಂದು ಚಾಪ್ಟರ್ಲಿ ನೀವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ಗಳನ್ನ ನೋಡ್ಕೊಳ್ಬೇಕು. ಆನ್ಸರ್ನ ಮಾರ್ಕ್ ಮಾಡಿದ್ದೀನಿ. ಮ್ಯಾಥ್ ದ ಫಾಲೋಯಿಂಗ್ ಟಾಪಿಕ್ ಕೂಡ ಇದೆ, ಅದಕ್ಕೂ ಆನ್ಸರ್ನ ಮಾರ್ಕ್ ಮಾಡಿದ್ದೀನಿ. ಇದಿಷ್ಟನ್ನು ನೋಡ್ಕೊಳ್ಬೇಕು. ಆ್ಯಂಡ್ ಆಲ್ರೆಡಿ ಹೇಳಿದಾಗೆ ಈ ಒಂದು ಚಾಪ್ಟ್ರಲ್ಲಿ ಯಾವುದೇ ರೀತಿಯ 2 ಮಾರ್ಕ್ಸಿನ ಕ್ವಶನ್ಸ್ ಇರೋದಿಲ್ಲ. ಬಟ್ ಒಂದೇನು ಅಂತ ಹೇಳಿದ್ರೆ 1 ಮಾರ್ಕಿನ ಕ್ವಶನ್ಸನ್ನ ಹೈಲೈಟ್ ಮಾಡಿದ್ದಾರೆ ಇಲ್ಲಿ. 1 ಮಾರ್ಕಿನ ಟೋಟಲ್ ನೀವು ಓದ್ಕೊಳ್ಬೇಕಾಗಿರುವಂತಹ 1 ಮಾರ್ಕಿನ ಕ್ವಶನ್ಸು ನಂಬರ್ 17ವರೆಗೂ ಓದ್ಕೊಳ್ಬೇಕು. 18 ಕ್ವಶನ್ಸ್ ಇದೆ. 18 ಕ್ವಶನ್ಸ್ವರೆಗೂ ಓದ್ಕೊಳ್ಬೇಕು. ಈ 1 ಮಾರ್ಕ್ ಕ್ವಶನ್ನಲ್ಲಿ ಎಕ್ಸ್ಪ್ಯಾಂಡ್ ಕೂಡ ಇದೆ, ಟೈಪ್ಸ್ ಇದೆ, ಮೀನಿಂಗ್ ಇದೆ. ಹಾಗಾಗಿ ನಾನು ಸ್ವಲ್ಪ ಆನ್ಸರ್ನ ಲಾಂಗೇ ಕೊಟ್ಟಿದ್ದೀನಿ. 2 ಮಾರ್ಕ್ಸ್ಗೆ ಕವರ್ ಆಗೋ ರೀತಿಯೇ ಒಂದೊಂದು ಕಾನ್ಸೆಪ್ಟ್ಗಳನ್ನ ಕೊಟ್ಟಿದ್ದೀನಿ. ಸೊ ಲಾಂಗ್ ವಿಡಿಯೋದಲ್ಲಿ ನಿಮಗೆ ಆನ್ಸರ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ಎಲ್ಲದಕ್ಕೂ ನಾನು ಲಾಂಗ್ ಆನ್ಸರ್ನ ಕೊಟ್ಟಿಲ್ಲ. ಕೆಲವೊಂದು ಕಾನ್ಸೆಪ್ಟಿಗೆ ನೀಡ್ ಇರುತ್ತೆ, ಅಂಥ ಕಾನ್ಸೆಪ್ಟಿಗೆ ನಾನು ಲಾಂಗ್ ಆನ್ಸರ್ ಕೊಟ್ಟಿದ್ದೀನಿ. ಸೊ ವಿಡಿಯೋನ ವಾಚ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ. ಓಕೆನಾ? ಹಾಗೆ ಆಲ್ರೆಡಿ ಹೇಳದ್ನಲ್ಲ, ಪಾರ್ಟ್ C ಮತ್ತು ಪಾರ್ಟ್ D ಅಲ್ಲಿ ಕೇಳುವಂತಹ ಕ್ವಶನ್ಸು ಯಾವುದು ಅನ್ನೋದನ್ನ ಇಲ್ಲಿ ನೋಟ್ ಮಾಡಿಟ್ಕೊಳ್ಳಿ. ಹಾರ್ಟ್ಸ್ ಕ್ವಶನ್ಸ್ ಅಂತ ಏನು ಮೆನ್ಷನ್ ಮಾಡಿದ್ದಾರೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಹಾಗೂ 8 ಮಾರ್ಕ್ಸಲ್ಲಿ ಫಿಕ್ಸ್ 2 ಕ್ವಶನ್ನ ನೋಡಿಕೊಂಡ್ರೆ ಸಾಕು. ಆ 2 ಕ್ವಶನ್ಸ್ ಯಾವುದು ಅನ್ನೋದನ್ನು ಲಾಂಗ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ ವಿತ್ ಆನ್ಸರ್. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.